ಬ್ರಾಹ್ಮಿನ್ಸ್, ಗೌಡಾಸ್, ಲಿಂಗಾಯತ್ಸ್ ಎಲ್ಲರೂ ಇದನ್ನ ಕೇಳಲೇಬೇಕು. ಏನು ಈ ಹೊಸ ಸರ್ಕಾರ UGC ಆಕ್ಟ್ ತಂದಿದೆ, ಯೂನಿವರ್ಸಿಟಿ ಗ್ರಾಂಟ್ಸ್ ಆಕ್ಟ್, ಇದೇನು ಅಂತ ತಿಳ್ಕೊಳ್ಳೋದು ಬನ್ನಿ. ಇದ್ರ ಪ್ರಕಾರ ಇನ್ಮೇಲೆ ಕಾಲೇಜ್ಗಳಲ್ಲಿ ಜಾತಿ, ಧರ್ಮ ಅಥವಾ ಲಿಂಗದ ಮೇಲೆ ತಾರತಮ್ಯ ಮಾಡೋ ಹಂಗಿಲ್ಲ. ಹಾಗೆ ಇದಕ್ಕೋಸ್ಕರ ಒಂದು ಈಕ್ವಿಟಿ ಕಮಿಟಿ ಅಂತ ಮಾಡ್ತಾರೆ. ಹಂಗೆ 24/7 ಹೆಲ್ಪ್ ಲೈನ್ ಸಹ ಇರುತ್ತೆ. ಆನ್ಲೈನಲ್ಲಿ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ಬೋದು. ಇದು ಒಳ್ಳೆ ವಿಷಯನೇ. ಆದರೆ ಈ ಕಮಿಟಿಯಲ್ಲಿ ಬರೀ SC/ST, ಟ್ರೈಬಲ್ಸ್ ಆ್ಯಂಡ್ ವುಮೆನ್ಸ್ ಹಾಗೂ ಡಿಸಬಿಲಿಟೀಸ್ ಪೀಪಲ್ಸ್ ಅಷ್ಟೇ ಜಾಗ ಇರೋದು. ಜನರಲ್ಗೆ ಯಾವುದೇ ಸ್ಥಾನ ಇಲ್ಲ, ಮ್ಯಾಂಡೇಟರಿ ಇಲ್ಲ. ಇದರಿಂದ ಯಾವುದೇ ಒಬ್ಬ ಸ್ಟೂಡೆಂಟು ಫೇಕ್ ಅಲಿಗೇಷನ್ಸ್ ಅಥವಾ ಫೇಕ್ ಕೇಸಸ್ ಏನಾದರೂ ರಿಜಿಸ್ಟರ್ ಮಾಡಿದ್ರೆ ಯಾವ ಸ್ಟೂಡೆಂಟ್ ಮೇಲೆ ರಿಜಿಸ್ಟರ್ ಆಗಿರುತ್ತೆ ಅವ್ರ ಡಿಗ್ರಿ ಸಿಗೋದಿಲ್ಲ. 10 ವರ್ಷಗಳ ಕಾಲ ಜೈಲ್ ಕೂಡ ಆಗ್ಬೋದು. ಇದರಿಂದ ಅವ್ರ ಲೈಫ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಈ ಥರ ಫೇಕ್ ಅಲಿಗೇಷನ್ಸ್ ಏನು ಮಾಡ್ತಾರೆ ಅಥವಾ ಅವ್ರ ದ್ವೇಷಕ್ಕಿರ್ಬೋದು, ಅವ್ರ ವೈಯಕ್ತಿಕ ಕಾರಣಗಳಿಂದನೇ ಅವರು ಫೇಕ್ ಅಲಿಗೇಷನ್ಸ್ ಹಾಕಿದ್ರು ಸಹ ಈ ಸ್ಟೂಡೆಂಟ್ಸ್ ಮೇಲೆ ಯಾವುದೇ ಥರ ಲೀಗಲ್ ಆ್ಯಕ್ಷನ್ ತೊಗೊಳಕ್ಕೆ ಆಗೋದಿಲ್ಲ. ಈ ರೂಲ್ಸ್ನ ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲೂ ಜಾರಿ ಮಾಡಲೇಬೇಕು. ಇದು ಮ್ಯಾಂಡೇಟರಿ ಆಗಿದೆ. ಇಲ್ಲ ಅಂದರೆ ಆ ಕಾಲೇಜ್ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ತಾರೆ. ಇದ್ರ ವಿರುದ್ಧ ಎಲ್ಲರೂ ಎಚ್ಚೆತ್ಕೊಳ್ಳೇಬೇಕು. #rollback UGC ಅಂತ ಕಮೆಂಟಲ್ಲಿ ಟೈಪ್ ಮಾಡಿ ನಿಮ್ಮ ಸಪೋರ್ಟ್ನ ಸಹ ತೋರಿಸಿ. ಹಾಗೆ ಇದರಿಂದ ಈಗಾಗಲೇ ಯಾವ ಕೇಸ್ ನಡೀತಾ ಇದೆ ಅಂತ ತಿಳ್ಕೊಬೇಕಾದ್ರೆ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ.